ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಳಿನಹಳ್ಳಿಯಲ್ಲಿ ಸ್ಫೋಟ ಪ್ರಕರಣ 3 ತಿಂಗಳು ತಮಿಳುನಾಡಿನಲ್ಲಿ ಇದ್ದು, ಸ್ಫೋಟದಲ್ಲಿ ಯಾರ ಪಾತ್ರವೂ ಇಲ್ಲ. ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡೆ. ನಾಗಮಂಗಲ ತಾಲೂಕಿನ ಕಾಳಿನಹಳ್ಳಿಯಲ್ಲಿ ಸ್ಫೋಟಕ ಸಿಡಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣದಲ್ಲಿ ಬಾಲಕಿ ಕುಟುಂಬದ ಪಾತ್ರವಿಲ್ಲ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡೆ ಹೇಳಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದ ಅವರು, ಕಾಳಿನಹಳ್ಳಿ ಪಕ್ಕದ ಬಸವೇಶ್ವರ ನಗರದ 21 ವರ್ಷದ ರಾಮಚಂದ್ರ ಮತ್ತು 17 ವರ್ಷದ ಬಾಲಕಿ ಪ್ರೀತಿಸಿ 2023ರಲ್ಲಿ ಪರಾರಿಯಾಗಿದ್ದರು. ಈ ಸಂಬಂಧ ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಪಹರಣ ಪ್ರಕರಣ ದಾಖಲಾಗಿತ್ತು. 3 ತಿಂಗಳ ಬಳಿಕ ಪಿಎಸ್ಐ ನೇತೃತ್ವದ ತಂಡ ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ಇಬ್ಬರನ್ನ ಪತ್ತೆ ಹಚ್ಚಿ ಕರೆತಂದು ಹುಡುಗಿಗೆ 17 ವರ್ಷ ಆಗಿದ್ದ ಕಾರಣ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿಕೊಂಡಿದ್ದು, ರಾಮಚಂದ್ರನನ್ನು ನ್ಯಾಯಾಂಗ ವಶಕ್ಕೆ ಒಪ್ಪಿಸಿತ್ತು. 3 ತಿಂಗಳ ನಂತರ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಂದಿದ್ದ ರಾಮಚಂದ್ರ ಬಾಲಕಿ ತಾಯಿ ಬಳಿ ತೆರಳಿ, ಇನ್ನೂ ನಿಮ್ಮ ಮಗಳು ವಿಷಯಕ್ಕೆ ಬರುವುದಿಲ್ಲ, ಪ್ರಕರಣದಿಂದ ನನಗೆ ಮುಕ್ತಿ ಕೊಡಿಸುವಂತೆ ಕೋರಿದ್ದ. ಅದಕ್ಕೆ ಅವರು ಸಮ್ಮತಿಸಿದ ಪರಿಣಾಮ ಬಿಡುಗಡೆಯಾಗಿದ್ದ 2 ತಿಂಗಳಿಂದ ನಂತರ ಬಾಲಕಿ ಬೇರೊಬ್ಬನ ಜೊತೆ ಮಾತನಾಡ್ತಾ ಇದ್ದಾಳೆ ಎಂಬ ಕಾರಣದಿಂದ ಹತಾಶೆಗೊಂಡು ಈ ಸಂಬಂಧ ತನ್ನ ಮೊಬೈಲ್ ಸ್ಟೇಟಸ್ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಅಳಲು ತೋಡಿಕೊಂಡಿದ್ದು, ನಿನ್ನೆ ಮುಂಜಾನೆ 3:30ರಲ್ಲಿ ಸ್ಫೋಟಕ ಕಟ್ಟಿಕೊಂಡು ಸಿಡಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದು ವಿವರಿಸಿದರು. ಆತನ ಸಾವಿಗೆ ಬಾಲಕಿ ಮನೆಯವರು ಕಾರಣ ಎಂದು ರಾಮಚಂದ್ರನ ತಂದೆ ದೂರು ಕೊಟ್ಟಿದ್ದಾರೆ. ಆದರೆ ಸದ್ಯದ ವಿಚಾರಣೆ ಪ್ರಕಾರ ಆತ ಬಾಲಕಿ ಮನೆ ಬಳಿಯಲ್ಲಿ ಯಾವುದೇ ಗಲಾಟೆ ಮಾಡಿದ ಸ್ವತಃ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆತ ಜಿಲೆಟಿನ್ ಅಥವಾ ಇತರ ಸ್ಫೋಟಕ ಬಳಸಿದ್ದು ಅದು ಯಾವುದು ಮತ್ತು ಅದು ಹೇಗೆ ಆತನಿಗೆ ಸಿಕ್ಕಿದೆ ಎಂಬುದರ ಬಗ್ಗೆ ತನಿಖೆ ನಡೆಸಲಾಗುತ್ತೆ ಎಂದಿದ್ದಾರೆ. ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಳೇನಹಳ್ಳಿ ಒಂದು ಗ್ರಾಮದಲ್ಲಿ ಒಂದು ಮನೆಯ ಪಡಸಾಲೆ ಮುಂದೆ ಒಬ್ಬ ರಾಮಚಂದ್ರ ಅಂತೇಳಿ 21 ವರ್ಷದ ಒಬ್ಬ ಯುವಕ ಬ್ಲಾಸ್ಟ್ ಮಾಡಿಕೊಂಡು ತೀರ್ ಹೋಗಿದ್ದಾನೆ ಅಂತೇಳಿ ಒಂದು ಮಾಹಿತಿ ಬರ್ತದೆ. ರಾತ್ರಿ 3:30 ಸಮಯಕ್ಕೆ ಆಗಿದೆ ಅಂತೇಳಿ ನಮ್ಮ ಪೊಲೀಸ್ ಠಾಣೆಗೆ ಒಂದು 4 ಕಾಲಿಗೆ ಒಂದು ಮಾಹಿತಿ ಬರ್ತದೆ. ಅದನ್ನು ಆಧರಿಸಿ ನಮ್ಮ 112 ಸಿಬ್ಬಂದಿ ಮತ್ತು ಠಾಣೆಯ PSI ವಿಸಿಟ್ ಮಾಡಿ ನೋಡಲಾಗಿ ಅದು ಒಬ್ಬ ವ್ಯಕ್ತಿ ಆತನ ಹೊಟ್ಟೆಯಿಂದ ಸಾಕಷ್ಟು ಹೊಟ್ಟೆಯ ಭಾಗದ ದೇಹದ ಭಾಗಗಳು ಎಲ್ಲ ಛಿದ್ರ ಆಗಿ ಹೋಗಿರ್ತವೆ. ಇದೊಂದು ಮೇಲ್ನೋಟಕ್ಕೆ ಬ್ಲಾಸ್ಟ್ ಆಗಿದೆ ಅಂತೇಳಿ ಒಂದು ಕಂಡು ಬರ್ತದೆ. ಆ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಲಾಗಿ ಏನು ಆ ಮನೆ ಇತ್ತು ಅದು ಒಬ್ಬಳು ಒಂದು ಹುಡುಗಿಗೆ ಸೇರಿದ ಮನೆಯಾಗಿತ್ತು. 2023ರಲ್ಲಿ ಇದೇ ಯುವಕ ರಾಮಚಂದ್ರ ಈತ ಬಸವೇಶ್ವರ ನಗರದವನು, ಪಕ್ಕದ ಬಸವೇಶ್ವರ ನಗರ ಗ್ರಾಮದವನು. ಈ ಕಾಳೇನಹಳ್ಳಿ ಅದರ ಪಕ್ಕದ ಗ್ರಾಮಕ್ಕೆ ಬರ್ತದೆ. ಆ ಒಂದು ಗ್ರಾಮದ ಒಂದು 17 ವರ್ಷದ ಹುಡುಗಿ ಜೊತೆ ಈತನ ಒಂದು ಪ್ರೇಮವಾಗಿತ್ತು ಅಂತೇಳಿ ತದನಂತರದಲ್ಲಿ ಇಬ್ಬರೂ ಸೇರಿ ಮನೆ ಬಿಟ್ಟು ಹೋಗಿರ್ತಾರೆ. ಮನೆ ಬಿಟ್ಟು ಹೋದ್ಮೇಲೆ ಒಂದು ಕಿಡ್ನಾಪ್ ಪ್ರಕರಣ ಸಹಿತ ದಾಖಲಾಗಿರ್ತದೆ. 3 ತಿಂಗಳ ನಂತರ ಇವರು ತಮಿಳುನಾಡಿನಲ್ಲಿ 3 ತಿಂಗಳಿದ್ದು 3 ತಿಂಗಳ ನಂತರ ಅವರನ್ನು ಪತ್ತೆ ಮಾಡಿಕೊಂಡು ನಮ್ಮ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಪತ್ತೆ ಮಾಡ್ಕೊಂಡು ತಗೊಂಬಂದು ಅವ್ರನ್ನ ಹೆಚ್ಚಿನ ವಿಚಾರಣೆ ಮಾಡಲಾಗಿ ಬಾಲಕಿಗೆ ಇನ್ನೂ 18 ವರ್ಷ ತುಂಬಿರುವುದಿಲ್ಲ, ಅಪ್ರಾಪ್ತಿಯಾಗಿರ್ತಾಳೆ. ಮತ್ತು ಈತ ಆಕೆಯನ್ನು ಪ್ರಚೋದನೆ ಮಾಡಿಕೊಂಡು ಕರ್ಕೊಂಡು ಹೋದ ಬಗ್ಗೆ ಒಂದು ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆತನ ಮೇಲೆ ನಾವು ಚಾರ್ಜ್ ಶೀಟನ್ನು ಸಹಿತ ಸಲ್ಲಿಸಲಾಗಿತ್ತು, ದಸ್ತಗಿರಿಯನ್ನು ಸಹಿತ ಮಾಡಲಾಗಿತ್ತು. ಆ ಒಂದು ಪ್ರಕರಣದಲ್ಲಿ 3 ತಿಂಗಳ ಕಾಲ ಆತ ಜೈಲಿನಲ್ಲಿದ್ದು ನಂತರ ಬೇಲ್ ಮೇಲೆ ಹೊರಗಡೆ ಬಂದಿರ್ತಾನೆ. ತದನಂತರದಲ್ಲಿ ಮತ್ತೆ ಅವರು ಆ ಹುಡುಗಿಯ ತಾಯಿಯವರಿಗೆ ಆತ ಭೇಟಿಯಾಗಿ ತಾನು ಇನ್ನು ತನ್ನ ಪಾಡಿಗೆ ತಾನು ಇರ್ತೀನಿ, ಈ ಬಾಲಕಿಯ ಸಹವಾಸಕ್ಕೆ ತಾನು ಬರೋದಿಲ್ಲ, ನನಗೆ ಈ ಪ್ರಕರಣದಲ್ಲಿ ಸಹಾಯ ಮಾಡಿ ಅಂತೇಳಿ ಹೇಳ್ಕೊಟ್ಟಿರ್ತಾನೆ. ಆಮೇಲೆ ಅದು ಒಂದು ಪ್ರಕರಣ ಸಹಿತ ನ್ಯಾಯಾಲಯದಲ್ಲಿ ವಿಚಾರಣೆ ಮುಗಿದು ಬಿಡುಗಡೆ ಹೊಂದಿರ್ತದೆ ಜುಲೈ ತಿಂಗಳಿನಲ್ಲಿ. ಬಿಡುಗಡೆ ಆದಮೇಲೆ ಸಹಿತ ಆತ ಮತ್ತೆ ಅದೇ ಒಂದು ಬಾಲಕಿಯನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಅವರು ಹುಡುಗಿಯ ತಾಯಿ ಸಹಿತ ಬರುವುದು ಬೇಡ, ನಮ್ಮ ಮನೆ ಕಡೆ ಬರಬೇಡ, ಮತ್ತು ನಾವು ಬೇರೆ ಕಡೆ ಮದುವೆ ಮಾಡ್ತೀವಿ, ನಿನ್ನ ಜೊತೆ ನಾನು ಮದುವೆ ಮಾಡಿ ಕೊಡಲ್ಲ ಅಂತೇಳಿ ಸಹಿತ ಹೇಳಿರ್ತಾರೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ನೊಂದ್ಕೊಂಡಿರ್ತಾನೆ. ಕಳೆದ ಒಂದು 2 ತಿಂಗಳಿಂದ ಆ ಹುಡುಗಿ ಇನ್ನೊಬ್ಬ ಬೇರೆ ಯಾರೋ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದಾರೆ ಅಂಥೇಳಿ ಆತ ಭಾಳಷ್ಟು ನೊಂದ್ಕೊಂಡಿರ್ತಾನೆ. ಭಾಳಷ್ಟು ಸ್ಟೇಟಸ್ಗಳಲ್ಲಿ ವಾಟ್ಸಪ್, ಇನ್ಸ್ಟಾಗ್ರಾಮ್ನಲ್ಲಿ ಸಹಿತ ಕೆಲವೊಂದು ಸ್ಟೇಟಸ್ಗಳನ್ನು ಹಾಕಿ ಜೀವನದಲ್ಲಿ ಒಂಥರ ತಾನು ಪ್ರೀತಿಯಲ್ಲಿ ಸೋತು ಹೋಗಿದ್ದೇನೆ ಅಂತೇಳಿ ಸಾಕಷ್ಟು ಆ ಥರದ ಒಂದು ಸ್ಟೇಟಸ್ಗಳನ್ನು ಸಹಿತ ಹಾಕ್ಕೊಂಡಿರ್ತಾನೆ. ಇದೆಲ್ಲ ಅದರ ನಡುವೆ ನಿನ್ನೆ ದಿನ ರಾತ್ರಿ ಬೆಳಗಿನ ಜಾವ ಈ ಒಂದು ಘಟನೆ ಜರುಗಿದೆ. ಅದು ಅನುಮಾನಗಳೇನಾರಿದೆ ಸರ್? ಇದರಲ್ಲಿ ಅವರು ಮೊದಲನೇದಾಗಿ ಹುಡುಗನ ತಂದೆ ತಾಯಿಯವರು ಇವರು ಏನೋ ಮಾಡಿದ್ದಾರೆ ಅಂತೇಳಿ ಒಂದು ಅನುಮಾನ ವ್ಯಕ್ತಪಡಿಸಿದರು.
ನಂತರದಲ್ಲಿ ನಮ್ಮ ಎಕ್ಸ್ಪರ್ಟ್ಸ್ ಎಲ್ಲ ವಿಸಿಟ್ ಮಾಡಿದರು, ನಾವು ಎಲ್ಲ ಸ್ಥಳಕ್ಕೆ ವಿಸಿಟ್ ಮಾಡಿ ನೋಡಲಾಗಿ ಇದು ಮತ್ತು ಅಕ್ಕಪಕ್ಕದವರು ಸಹಿತ ಸಾಕಷ್ಟು ಜನ ಘಟನೆ ತದನಂತರದಲ್ಲಿ ಬಂದು ನೋಡಿದವರು ಒಂದು ಮಾಹಿತಿ ಪ್ರಕಾರ ಆತನೇ ಬಂದು, ಇವ್ರ ಜೊತೆ ಯಾವುದೇ ವಾಗ್ವಾದನೂ ಆಗಿಲ್ಲ, ಏನೂ ಆಗಿಲ್ಲ, ಆತನೇ ಬಂದು ತಾನು ಒಂದು ಜೆಲಾಟಿನ್ ಅಥವಾ ಡೆಟೋನೇಟರ್ಗಳು, ಅದು ಇನ್ನೂ FSLನಿಂದ ವರದಿ ಪಡೆಯಬೇಕಾಗಿದೆ, ಆ ಒಂದು ಬ್ಲಾಸ್ಟಿಂಗ್ ಮಟೀರಿಯಲನ್ನು ಉಪಯೋಗಿಸ್ಕೊಂಡು ತಾನು ಮೇಲ್ನೋಟಕ್ಕೆ ತಾನೇ ಮಾಡಿಕೊಂಡಿರುವ ಒಂದು ಸದ್ಯದ ಪ್ರಕಾರ ಮಾಹಿತಿ ಗೊತ್ತಾಗಿದೆ. ಇನ್ನೂ ಹೆಚ್ಚಿನ ಒಂದು ತನಿಖೆ ಆಗುವುದು ಬಾಕಿ ಇದೆ. ಮುಖ್ಯವಾಗಿ ಈ ಜೆಲಾಟಿನ್ ಕಡ್ಡಿಗಳಿರ್ಬೋದು ಮತ್ತು ಡೆಟೋನೇಟರ್ಸ್ ಎಲ್ಲಿಂದ ಆತನಿಗೆ ಸಿಕ್ತು, ಮತ್ತು ಆತ ಯಾವ ಥರ ತೊಗೊಂಡು ಬಂದ, ಆತನಿಗೆ ಮತ್ತೆ ಇನ್ಯಾರಾದರೂ ಹೆಲ್ಪ್ ಮಾಡಿದಾರ ಏನಂತೇಳಿ ಅನ್ನೋದ್ರ ಬಗ್ಗೆ ಸಹಿತ ಇನ್ನಷ್ಟು ಹೆಚ್ಚಿನ ತನಿಖೆ ಮಾಡೋದು ಬಾಕಿ ಇದೆ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.